ಎಲೆಕ್ಷನ್ ಯಾರು ಓಟ್ ಹಾಕ್ತೀರಾ ನೀವು? ಇಂಥವ್ರಿಗೆಲ್ಲ ನನ್ನ ಜೀವನದಲ್ಲೂ ಬಾಯ್ಬಿಟ್ಟು ಹೇಳಕ್ಲ. ಒಟ್ನ ಯಾಕೆ ಬೇಜಾರಾಗ್ಬಿಟ್ಟಿದ್ರಲ್ಲ? ಅವ್ರ ಗೆದ್ದಾರ ಅವ್ರ ಹೆಂಡ್ರ ಮಕ್ಳು ಸುಖವಾಗಿ ನಳ್ಳಲಿತ್ತಾರೆ. ನಾವು ಇಲ್ಲಿ ಯಾವಾಗಲೂ ಈ ಕರಿಯದೇ ಈ ಭೂಮಿ. ಯಾಕೆ ಕಷ್ಟಪಡ್ಬೇಕು? 2,000 ರೂಪಾಯಿ ಬರ್ತದೆ. ಓಟ್ನೇರೆಲ್ಲ ಕೊಡ್ತಾರ ನಮ್ಗೆ. ಕೊಡಲ್ವಾ? ಎಲ್ ಕೊಡ್ತಾರೆ? 2,000 ಕೊಡ್ತಾರ. ಆಯ್ತಾ 1 ವರ್ಷ ಅಲ್ಲವ ಆಗಲ್ವಾ? ಎಲ್ಲಾಗುತ್ತೆ? ಬಡವರಿಗೆ ಕಂಡ್ರೆ ಏನು ಕೊಡಕಲ್ಲ, ದೊಡ್ಡವರಿಗೆ ಎಲ್ಲಾನು ಕೊಡ್ತಾರೆ. ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಬಹುದು ಅಂತ? JDS ಕಾಂಗ್ರೆಸ್? JDS. ಬಿಜೆಪಿ ಮೈತ್ರಿ ಇದೆಯಲ್ಲ, ಮೈತ್ರಿ ಇರೋದಕ್ಕೆ ಮೈತ್ರಿ ಇಲ್ದವ್ರು JDS ಗೆಲ್ಲದು. ಯಾಕೆ? ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳನ್ನೆಲ್ಲ ಫುಲ್ ಮಂಕ್ ಮಾಡಿ ಫುಲ್ ಇದ್ ಮಾಡೋರಲ್ಲ, ಮನೆ ಹಾಳು ಮಾಡೋರು ಅಷ್ಟೇ. ಕಾಂಗ್ರೆಸ್ ಸರ್ಕಾರದೇ ಪ್ರಾಬ್ಲಮ್ ಅದು. ಬೇರೆಯವರೆಲ್ಲ ಕರೆಕ್ಟಾಗಿ ಕೊಡ್ತಾರೆ. ಬೇರೆ ಮಳೆ ರಾತ್ತೆ, ಕಾಂಗ್ರೆಸ್ ಬಂದ್ರೆ ಮಳೆ ಹಾಕಲ್ವಲ್ಲ. ಏನಕ್ಕೆ ಸರ್ ಅದು ಲಿಂಕು ಕಾಂಗ್ರೆಸ್ಗೂ ಮಳೆಗೂ? ಅದು ಹಂಗೆ ಹಸ್ತ ತಡೆಯೋದು ಮಳೆಯ. ಸದ್ಯಕ್ಕೆ ಆಲೂರು ಬಸ್ ಸ್ಟೇಷನ್ ಅಲ್ಲಿ ನಾವು ಇದೀವಿ. ಆಲೂರು ಬಸ್ ನಿಲ್ದಾಣದಿಂದ ಒಂದು ಬಸ್ ಇದೆ, ಇಲ್ಲಿಂದ ಹಾಸನ ಕಡೆ ಹೋಗ್ತಾ ಇದೆ. ಸೊ ಬನ್ನಿ, ಬಸ್ ಹತ್ಬಿಟ್ಟು ಎಲ್ಲಾರನ್ನು ಮಾತಾಡಿಸ್ತಾ ಹೋಗೋಣ. ಈ ಸಲ ಹವಾ ಹೇಗಿದೆ ಅಂತ ಹೇಳಿ. ಹೇಗನ್ಸುತ್ತೆ ಸರ್ ಹಾಸನ ಲೋಕಸಭಾ ಚುನಾವಣೆ ಈ ಸಲ? ಪ್ರಜ್ವಲ್ ಗೆಲ್ತಾರೆ ಸರ್. ಇಷ್ಟೊಂದು ಪಕ್ಕ ಕಾನ್ಫಿಡೆಂಟ್? ಡೆವಲಪ್ಮೆಂಟ್ ಸರ್. ಹೌದಾ? ಏನ್ ಡೆವಲಪ್ ಆಗಿದೆ ಅಂತ ಸರ್? ವರ್ಲ್ಡ್ ಅಲ್ಲಿ ರೆಕಗ್ನೈಸೇಷನ್ ಇದೆಯಲ್ಲ ಸರ್ ಮೋದಿ ಅವ್ರದ್ದು, ಮತ್ತೆ ಮೈತ್ರಿ ಆಗೈತೆ. ಓಕೆ, ಗೆಲ್ತಾರೆ 100%. ಶ್ರೇಯಸ್ ಪಟೇಲ್ ಅವ್ರದ್ದು ಏನ್ ಮೈನಸ್ ಪಾಯಿಂಟ್ ಅಂತೀರಾ? ಮೈನಸ್ ಪಾಯಿಂಟ್ ಅವ್ರು ಎಲ್ಲೂ ಗುರುತಿಸ್ಕೊಂಡಿಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಸರಿಯಾಗಿ ಗುರುತಿಸ್ಕೊಂಡಿಲ್ಲ. ನಮ್ಮ ಹಳೆಕೋಟೆ ಹೋಬಳಿಗೆಲ್ಲ ಅವರೆಲ್ಲ ಬಂದಿಲ್ಲ, ಯಾವತ್ತು ಬಂದಿಲ್ಲ. ಊರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿಲ್ಲ ಅವರು. ಅದಕ್ಕೋಸ್ಕರ ನಾವು ಪ್ರಜ್ವಲ್ ರೇವಣ್ಣ ಅವರಿಗೆ ಓಟ್ ಹಾಕ್ತೀವಿ ಸರ್. ಕಾಂಗ್ರೆಸ್ ಅವರೆಲ್ಲ ಗ್ಯಾರಂಟಿಗೆ ಎಲ್ಲ ಹೆಣ್ಮಕ್ಳಿಗೆಲ್ಲ ಇದು ಮಾಡ್ತಾ ಇದಾರೆ, ಅದೆಲ್ಲ ವರ್ಕೌಟ್ ಆಗಲ್ವಾ ಸರ್? ಗ್ಯಾರಂಟಿ ಅಂದ್ರೆ ಸ್ವಲ್ಪ ಎಜುಕೇಟೆಡ್ ಪೀಪಲ್ ಅಲ್ಲಿ ಗೊತ್ತಾಗ್ತಾ ಇದೆ. ಗ್ಯಾರಂಟಿ ಇವತ್ತೇನೋ ಫ್ರೀ ಇದ್ಬೋದು, ನಾಳೆ ಏನಾಗುತ್ತೆ ಅಂತ ಮುಂದಿನ ಭವಿಷ್ಯದ ಬಗ್ಗೆ ಈಗ ಕೆಲವರು ಯೋಚನೆ ಮಾಡೋಂಥ ನೀವು ನೋಡ್ಬೋದು. ಕೆಲವೊಂದು ಕಂಟ್ರಿಗಳು, ವೆನೆಜುಲಾ ಆಗ್ಬೋದು, ಶ್ರೀಲಂಕಾ ಆಗ್ಬೋದು, ಇನ್ನು ಕೆಲವು ಕಂಟ್ರಿಗಳಲ್ಲಿ ಯಾವ ರೀತಿ ಇನ್ಫ್ಲೇಷನ್ ಜಾಸ್ತಿಯಾಗಿ ಅಲ್ಲಿ ಆ ದೇಶ ಯಾವ ರೀತಿ ಕೆಳಮಟ್ಟಕ್ಕೆ ಹೋಯ್ತು ಅಂತ. ಸೊ ಆ್ಯಕ್ಚುಲಿ ನೋಡ್ಬೇಕಂತಂದರೆ ಫ್ರೀ ಬೀಸ್ ಇದೆಯಲ್ಲ, ಅದು ಒಳ್ಳೇದಲ್ಲ. ಬಿಜೆಪಿ JDS ಮೈತ್ರಿ ಆಗ್ಬಿಟ್ಟಿದ್ರೆ ಈ ಸಲ. ಯಾರು? ಪ್ರಜ್ವಲ್ ರೇವಣ್ಣ ಅವರು. ಹೌದು. ಯಾರೇ ಇದ್ರು ಬಿಜೆಪಿ ಅಂದ್ರೆ JDSಗೆ ಇದ್ರು ಅವ್ರಿಗೆ ಹಾಕ್ತೀರಾ? ಕಾಂಗ್ರೆಸ್ಗೆ ಯಾಕೆ ಹಾಕಲ್ಲ? ಗೊತ್ತಿಲ್ಲ ಸರ್, ಕಾಂಗ್ರೆಸ್ ಅಷ್ಟು ಆಳ್ವಿಕೆ ಚೆನ್ನಾಗಿಲ್ಲ ಅನ್ಸುತ್ತೆ. ಅದರಿಂದ ನಾವ್ ಯಾವಾಗ್ಲೂ ಬಿಜೆಪಿಗೆ ಹಾಕೋದು, ಬಿಜೆಪಿಗೆ ಹಾಕೋದು ಸರ್. ಯಾರ ಮೇಲ್ಗೈ ಸಾಧಿಸಬಹುದು? ಯಾವ ಪಕ್ಷ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಧರ್ಮಕ್ಕೋಸ್ಕರ ಯಾರು ಮತದ ಹಿಂದೆ ಹೋಗದೆ ದೇಶದ ಅಭಿವೃದ್ಧಿಯನ್ನ ಗಮನದಲ್ಲಿ ಇಟ್ಕೊಂಡು ಈ ಪ್ರಜೆಗಳು ಆಯ್ಕೆ ಮಾಡ್ಕೋಬೇಕು. ಹಂಗಾದ್ರೆ ತುಂಬಾ ಜನ ಧರ್ಮದ ಹಿಂದೆ ಹೋಗ್ತಾ ಇದಾರೆ ಅಂತೀರಾ? ಇವಾಗ ಆಗ್ತಾ ಇರೋದೇ ಅದೇ ತಾನೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ ತಾನೆ. ಎಷ್ಟು ಮಟ್ಟಕ್ಕೆ ಸರಿ ಅಂತೀರಾ ಅದು? ನಾವು ದೇಶದ ನಾವು ಕೊಡುವಂತ ಸೌಲಭ್ಯಗಳನ್ನ ಉಪಯೋಗಿಸ್ತೀವಿ ಅಂದಮೇಲೆ ನಾವು ದೇಶದ ಮತದಾನ ಮಾಡುವಾಗ್ಲೂ ನಾವು ನ್ಯಾಯವಾಗಿ ಮತದಾನ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.